ಚಂದ್ರುವಿಗೆ ಇಸ್ರೋ ಕೆಲಸ ತುಂಬಾ ಇಷ್ಟವಾಯಿತು. ಬುದ್ಧಿವಂತನಷ್ಟೇ ಅಲ್ಲದೆ ನಿಷ್ಠೆಯಿಂದ ದುಡಿಯುವುದೂ ಅವನ ಗುಣವಾಗಿತ್ತು. ಹೀಗಾಗಿ ಮೇಲಧಿಕಾರಿಗಳಿಗೆ ಕೂಡಲೇ ಬೇಕಾದವನಾದನು. ಸುಹೃದ್ರೂಪಿಯಾದ ಚಂದ್ರುವಿಗೆ ಅನೇಕ ಹೆಣ್ಣಿನ ಮನೆಯವರು ಕಣ್ಣು ಹಾಕಿದ್ದರು. ಆದರೆ ಚಂದ್ರುವಿಗೆ ಮತ್ತು ಗೌರಮ್ಮನಿಗೆ ಈ ಕೂಡಲೇ ಮದುವೆ ಇಷ್ಟವಿರಲಿಲ್ಲ. ಚಂದ್ರು ಇನ್ನೂ ಒಂದೆರಡು ವರ್ಷವಾದರೂ ಕೆಲಸ ಮಾಡಿ ಕೈಯಲ್ಲಿ ಸಾಕಷ್ಟು ಹಣ ಸಂಪಾದಿಸಿಕೊಂಡು ಮನೆಯ ಮೇಲೆಯೋ ಅಥವಾ ಮನೆಯ ಮುಂದೆಯೋ ಮನೆ ಕಟ್ಟಿಸಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು. ಅದಕ್ಕೂ ಮಿಗಿಲಾದದ್ದು ಅಮೆರಿಕ. ಅದೇ ಅವನ ಜೀವನದ ಹೆಬ್ಬಯಕೆ ಮತ್ತು ಜೀವನದ ಪರಮ ಗುರಿಯಾಗಿತ್ತು. ಹೀಗಾಗಿ ಚಂದ್ರು ಬಂದವರಿಗೆಲ್ಲ ನಿರಾಸೆ ಮಾಡುತ್ತಿದ್ದ. ಶಾಮಣ್ಣನವರಿಗೆ ಇನ್ನೂ 2 ವರ್ಷ ಸರ್ವಿಸ್ ಇದೆ. ಅಷ್ಟರಲ್ಲಿ ಅಣ್ಣಂದಿರು ಕೂಡಿಟ್ಟ ಹಣದಲ್ಲಿ ಸುರಭಿಯ ಮದುವೆಯೂ ಆದೀತು. ಗಿರೀಶನ ಸಂಬಳ ನೆಚ್ಚಿಕೆದಲ್ಲ. ಅವನಿಗೆ ಅಂತಹ ಮಹಾ ಸಂಬಳವೂ ಬರುತ್ತಿರಲಿಲ್ಲ. ಅದು ಅವನ ಜೀವನಕ್ಕೆ ಸಾಕು. ಇನ್ನು ಸುರಭಿಯ ಮದುವೆ, ಮುಂದೆ ಮನೆ ಕಟ್ಟುವುದು ಎಲ್ಲವೂ ಚಂದ್ರುವಿನ ಮೇಲೆ ನಿಂತಿದೆ. ಅವರ ಉತ್ತಮವಾದ ಭವಿಷ್ಯದ ನೌಕೆಗೆ ಚಂದ್ರುವೇ ಚುಕ್ಕಾಣಿಯಾಗಿದ್ದ. ಚಂದ್ರುವನ್ನು ಇಸ್ರೋದ ಮೂಲಕ ಅಮೆರಿಕ ದೇಶದ ಫ್ಲೋರಿಡಾ ರಾಜ್ಯಕ್ಕೆ ಕೆಲಸದ ಮೂಲಕ ಕಳಿಸುವುದು ನಿಶ್ಚಯವಾಯಿತು. ಗೌರಮ್ಮನಿಗೆ ಸಂಭ್ರಮವೋ ಸಂಭ್ರಮ. ತಾರುಣ್ಯ ತಿರುಗಿ ಬಂದಂತ ಅನುಭವ. ಚಂದ್ರು ಆ ಕುಬೇರರ ನಾಡಿಗೆ 1 ವರ್ಷ ಹೋಗಿ ಮತ್ತೆ ತಿರುಗಿ ಬರುವವನಿದ್ದ. ಚಂದ್ರು, ನೀನು ತಿರುಗಿ ಬರುವಾಗ ನಂಗೆ 6 ಸೀರೆ ತರಬೇಕು ಎಂದು 1 ಬಾರಿ ಹೇಳಿದರೆ, ಇನ್ನೊಂದು ಬಾರಿ ನಂಗೆ ಸಿಟಿಜನ್ ವಾಚು ಬೇಕು ಅನ್ನುತ್ತಿದ್ದಳು ಸುರಭಿ. ಗೌರಮ್ಮ, ಅಲ್ಲಿ ಕೇಸರಿ ಏಲಕ್ಕಿ ಎಲ್ಲ ತುಂಬಾ ಚೆನ್ನಾಗಿ ಸಿಗ್ತದಂತೆ, ಚಿನ್ನವೂ ಅಗ್ಗವಂತೆ, ಬರುವಾಗ ಮರೆಯದೆ ತರಬೇಕು ಅನ್ನುವರು. ಏನು ಹೇಳದೆ ಸುಮ್ಮನೆ ಇದ್ದವರು ಶಾಮಣ್ಣ ಮತ್ತು ಗಿರೀಶ್ ಮಾತ್ರ. ಅನೇಕ ದಿನಗಳ ಆಸೆಯು ಫಲಿಸಿದೆ. ಚಂದ್ರು ಸಿರಿಯ ನಾಡಾಗಿದ್ದ ಅಮೆರಿಕಕ್ಕೆ ಬಂದು ಇಳಿದ. ಈ ದೇಶ ಅವನು ತಿಳಿದುದಕ್ಕಿಂತ ಬೇರೆಯೇ ಆಗಿತ್ತು. ನಿಮಿಷ ನಿಮಿಷಕ್ಕೂ ಹೊಸತನವನ್ನು ಕಲಿಸುವ ಸದಾ ಸಿರಿ ಸಂಪತ್ತಿನಿಂದ ಕೂಡಿದ ದೇಶ. ನೀರಿನ ಬರಗಾಲವಿಲ್ಲ, ಕರೆಂಟಿನ ತಕರಾರಿಲ್ಲ, ಮನೆಯ ಅವಾಂತರವಿಲ್ಲ. ಮಾನವನ ಮೂಲಭೂತವಾದ ಹಸಿರು ನೀರಡಿಕೆಯನ್ನು ತಣಿಸುವ ನಾಡಾಗಿದೆ. ನಮ್ಮದು 5,000 ವರ್ಷ ಪುರಾತನವಾದ ನಾಡು, ಚಾಲುಕ್ಯರ ಬೀಡು, ರಾಷ್ಟ್ರಕೂಟರ ನಾಡು. ಹೀಗೆ ನಮ್ಮ ಕವಿಗಳು ಹಿಂದಿನದ್ದನ್ನು ನೆನೆದು ಹಾಡಿ ಹೊಗಳಿ, ಈಗ ದಾರಿದ್ರ್ಯ ಅಂಧಶ್ರದ್ಧೆಯ ಬೀಡಾಗಿದೆ ನಮ್ಮ ದೇಶ. ಜರ್ಜರಿತ ರೋಗಿಯ ದೇಶದಂತಿದೆ. ಇಂಥ ಭಾರತಕ್ಕೂ ಎಳೆಯ ಸುಂದರ ತರುಣನಂತೆ ಕಾಣುವ ಅಮೆರಿಕಕ್ಕೂ ಎಲ್ಲಿಗೆಲ್ಲಿಯ ಅಂತರ. ಮುಗಿಲು ಭೂಮಿಗಳು ಕತ್ತಲು ಬೆಳಕಿನಷ್ಟು ಅಂತರ. ಇಡೀ ದೇಶವೇ ವ್ಯವಸ್ಥಿತವಾಗಿದೆ. ಒಬ್ಬರ ಸಹಾಯವಿಲ್ಲದೆ ಮನೆಯನ್ನ ಹುಡುಕಬಹುದು. ಅರ್ಧ ಕ್ಷಣದಲ್ಲಿ ಟೆಲಿಫೋನಿನಿಂದ ಯಾರನ್ನಾದರೂ ಜಗತ್ತಿನ ಮೂಲೆಯಲ್ಲಿ ಸಂಪರ್ಕಿಸಬಹುದು. ಮುಖ್ಯವಾಗಿ ಎಂಥವರು ಕೂಡ ಕಾರು, ಮನೆ, ಟೆಲಿಫೋನ್ ಕೊಳ್ಳಬಹುದು. ಭಾರತದಲ್ಲಿ ಅವು ಕೇವಲ ಸಿರಿವಂತರ ಸೊತ್ತಾಗಿವೆ. ಚಂದ್ರು ಬಹುಬೇಗ ಇಲ್ಲಿಯ ಸೊಬಗಿಗೆ ಮರುಳಾಗಿ ಹೋದ. ಎಂಥ ಭವ್ಯ ದೇಶ! ಇಲ್ಲಿರುವವರು ಎಷ್ಟು ಸುಖಿಗಳು! ಚಂದ್ರುವಿನ ಕೆಲಸವು ಚೆನ್ನಾಗಿತ್ತು. ಭಾರತದಲ್ಲಿ ಮಾಡಿದ ಕೆಲಸಕ್ಕಿಂತ ಹೆಚ್ಚು ಮಹತ್ವಪೂರ್ಣವಾಗಿತ್ತು. ಅದಕ್ಕೆ ನೀಡಿದ ಪ್ರತಿಫಲವೂ 4ರಷ್ಟಿತ್ತು. ಆದ್ದರಿಂದ ಮುತುವರ್ಜಿಯಿಂದ ಚಂದ್ರು ಯಶಸ್ಸಿನ ಏಣಿಯನ್ನು ಸರಸರನೆ ಏರುತ್ತಿದ್ದ. ಹಣದಿಂದ, ಕೆಲಸದಿಂದ ಸದಾ ತೃಪ್ತಿಯನ್ನು ಪಡೆಯುತ್ತಿದ್ದ. ಉತ್ಸಾಹದಿಂದಿರುತ್ತಿದ್ದ. ಸಾಯಂಕಾಲ ಮನೆಗೆ ಬಂದ ಕೂಡಲೇ ಮನೆಯವರ ನೆನಪು ಆಗುವುದು ಸಹಜ. ತಾಯಿಗೆ ಕಾಗದ ಬರೆಯುವಾಗ ಅಮೆರಿಕೆಯ ಜೀವನ, ತರಕಾರಿ, ಹಣ್ಣುಗಳ ವರ್ಣನೆ, ಹಣ್ಣಿನ ರಸದ ವಿವಿಧ ತರದ ಜಾಡಿಗಳು, ಐಸ್ ಕ್ರೀಮ್ ಬಗ್ಗೆ ಇರುತ್ತಿತ್ತು. ಇಲ್ಲಿನ ಚಿಲ್ಲರೆ ಮಿಷಿನ್ಗಳು, ಗಾರ್ಬೇಜ್ ಕ್ಯಾನ್ಗಳು, ಕಸದ ತೊಟ್ಟಿಯ ವರ್ಣನೆ ಮಾಡುತ್ತಿದ್ದ. ಗಾಜಿನ ಜಾಡಿಯನ್ನು ಖಾಲಿಯಾದಾಗ ಹೊರಗೆ ಎಸೆಯಲು ಮನವು ಬರದೆ ತಾಯಿಯ ನೆನಪು ಬಂದು, ಅಮ್ಮ ನೀನಿದ್ದರೆ ಇಂಥ ಸುಂದರವಾದ ಶೀಶೆಯಲ್ಲಿ ಉಪ್ಪಿನಕಾಯಿ ಹಾಕುತ್ತಿದ್ದಿ ಎಂದು ತಿಳಿಸುತ್ತಿದ್ದ. ಅಮೆರಿಕದಲ್ಲಿ ಆಹಾರ ಪದಾರ್ಥದ ಖರ್ಚು ತೀರಾ ಕಡಿಮೆ. ಜನರು ನಂಬಿಕಸ್ಥರು. ದಾರಿಯಲ್ಲಿ ಪೇಪರ್ ಇಟ್ಟರೆ ಅದನ್ನು ಎತ್ತಿಕೊಂಡು ದುಡ್ಡು ಹಾಕುವುದು, ಬಸ್ನಲ್ಲಿ ಕಂಡಕ್ಟರ್ ಇರದೇ ಇರುವುದು ಎಲ್ಲವನ್ನೂ ಬರೆಯುತ್ತಿದ್ದ. ಇಲ್ಲಿಯ ಹಣ ಡಾಲರ್, ಎಲ್ಲರನ್ನೂ ಸೆಳೆಯುವುದು. ಅಸಾಧ್ಯವಾದ ಶಕ್ತಿಯುಳ್ಳ ಈ ಡಾಲರ್ ಎಂದರೆ ನಮ್ಮ ದೇಶದ 43 ರೂಪಾಯಿಗೆ ಸಮ. ಎಂಥ ಮಂತ್ರಶಕ್ತಿ ಅದಕ್ಕೆ! ಈ ಡಾಲರ್ ಇದ್ದರೆ ಜಗತ್ತಿನ ಯಾವುದೇ ದೇಶಕ್ಕೆ ಹೋಗಬಹುದು. ಇದು ಇದ್ದರೆ ಮರ್ಯಾದೆ ಕೊಡುತ್ತಾರೆ. ಮಗನ ಕಾಗದ ಓದುತ್ತಿದ್ದ ದಿನವೆಲ್ಲ ಅನ್ನ ಸೀದು ಹೋಗಿ, ಪಲ್ಯ ಬೇಯದೆ, ಬೇಳೆ ಸಾರಿನಲ್ಲಿ ಉಪ್ಪು ಹೆಚ್ಚಾಗಿ, ಕಾಫಿಗೆ 2 ಬಾರಿ ಸಕ್ಕರೆ ಬೆರೆಸುತ್ತಿದ್ದರು. ಹೀಗೆ ಕೆಲಸದಲ್ಲಿ ಏನಾದರೊಂದು ತಪ್ಪು ಮಾಡುತ್ತಿದ್ದರು ಗೌರಮ್ಮ. ಮನೆಯಲ್ಲಿ ಅಡುಗೆ ಕೆಟ್ಟ ದಿನ ಚಂದ್ರುವಿನ ಕಾಗದ ಬಂದಿದೆ ಎಂದೇ ಅರ್ಥ. ಗೌರಮ್ಮ ಅಂದು ಮಾನಸಿಕವಾಗಿ ಅಮೆರಿಕ ಯಾತ್ರೆಗೆ ಹೋಗಿ ಬರುತ್ತಿದ್ದರು. ಚಂದ್ರುವಿನ ಟ್ರೈನಿಂಗ್ ಮುಗಿಯಲು ಬಂದಿತ್ತು. ಇನ್ನು ಕೆಲವು ವಾರಗಳಲ್ಲಿ ಅವನು ಭಾರತಕ್ಕೆ ಹಿಂತಿರುಗಿ ತನ್ನ ಇಸ್ರೋ ಕಂಪನಿಯಲ್ಲಿ ಬೇರೆಯವರಿಗೆ ತರಬೇತಿ ಕೊಡುವುದು ಅವನ ಕೆಲಸವಾಗಿತ್ತು.
ಚಂದ್ರು ಭಾರತಕ್ಕೆ ಹಿಂತಿರುಗಿ ಬರುವ ವಿಚಾರದಲ್ಲಿ ಅಸ್ತವ್ಯಸ್ತನಾಗಿದ್ದನು. ಅವನು ಇಲ್ಲಿಯ ತಾಂತ್ರಿಕತೆಗೆ, ವೈಭವಕ್ಕೆ, ಎಲ್ಲವಕ್ಕೂ ಮಿಗಿಲಾಗಿ ಡಾಲರ್ನ ಶಕ್ತಿಗೆ ಸೋತು ಹೋಗಿದ್ದ. ಇವನಿಗಿಂತ ಮೊದಲೇ 4-5 ಜನರು ಈ ತರಬೇತಿಗೆ ಇಸ್ರೋದಿಂದ ಬಂದವರು ತಮ್ಮ ಇರುವ ಅವಧಿ ಮುಗಿದ ಮೇಲೆ ತಿರುಗಿ ಹೋಗಿರಲೇ ಇಲ್ಲ. ಇಲ್ಲಿಯೇ ಬೇರೆ ಕಂಪನಿಯ ಕೆಲಸಕ್ಕೆ ಸೇರಿದ್ದರು. ಇದಕ್ಕೆ ಸ್ಲಿಪ್ಪಿಂಗ್ ಎನ್ನುತ್ತಾರೆ. ಇವರನ್ನು ಕೆಲಸಕ್ಕೆ ತೆಗೆದುಕೊಂಡ ಕಂಪನಿಗಳು ಇವರಿಗೆ ನೀವೇನು ಯೋಚನೆ ಮಾಡ್ಬೇಡ್ರಿ, ನಿಮ್ಗೆ ಗ್ರೀನ್ ಕಾರ್ಡ್ ನಾವು ಲಾಯರ್ ಮುಖಾಂತರ ಕೊಡ್ತೀವಿ ಎಂಬ ಆಶ್ವಾಸನೆಯನ್ನು ನೀಡಿದ್ದರು. ಗ್ರೀನ್ ಕಾರ್ಡ್ ಎಂದರೆ ಅಲ್ಲಿ ಇರಲು, ಕೆಲಸ ಮಾಡಲು ಬೇಕಾದ ಪರ್ಮಿಟ್ ಪತ್ರ. ಅದರಿಂದ ಅಮೆರಿಕದಲ್ಲಿ ಎಲ್ಲಿ ಬೇಕಾದರೂ ಕೆಲಸ ಮಾಡಬಹುದು. ಈ ತರ ಸ್ಲಿಪ್ ಆದವರು ಭಾರತದಲ್ಲಿ ತಮ್ಮನ್ನು ಅಮೆರಿಕಕ್ಕೆ ಕಳಿಸಿದ ಮೂಲ ಕಂಪನಿಗೆ ಬಾಂಡ್ ಬರೆದು ಕೊಡುತ್ತಾರೆ. ಕಂಪನಿಯವರು ಅವರು ತಿರುಗಿ ಬರುತ್ತಿದ್ದಾಗ ಕೋರ್ಟಿಗೆ ಹೋಗಬಹುದು. ಹೋದಾಗ ನೋಡಿದರಾಯ್ತು ಎನ್ನುವ ಮನೋಭಾವವು ಈ ರೀತಿ ಸ್ಲಿಪ್ ಆದ ಬಂಡರಿಗೆ ಇರುತ್ತದೆ. ಚಂದ್ರು ಬಂದ ದಿನದಿಂದಲೇ ಇದನ್ನೆಲ್ಲ ಗಮನಿಸಿದ್ದ. ಇದು ಅತಿ ಸಾಮಾನ್ಯವಾಗಿತ್ತು. ಇವನ ಸ್ನೇಹಿತರಾದ ರಾಜೀವ್, ಶ್ರೀಕಾಂತ್ ಈಗಾಗಲೇ ಭಾರತದಲ್ಲಿ ಬಾಂಡ್ ಬರೆದುಕೊಟ್ಟು ಇಲ್ಲಿ ಸ್ಲಿಪ್ ಆಗಿ ಅಜ್ಞಾತವಾಸದಲ್ಲಿ ಅವರೆಲ್ಲಿದ್ದಾರೆ ಎಂದು ಇಸ್ರೋ ಕಂಪನಿ ಕೇಳಿದರೂ ಚಂದ್ರು ಗೊತ್ತಿದ್ದರೂ ಗೊತ್ತಿಲ್ಲದವನಂತೆ ಇದ್ದ. ಈ ಗ್ರೀನ್ ಕಾರ್ಡ್ ಸಿಕ್ಕ ನಂತರ ಆ ಅಜ್ಞಾತವಾಸಿಗಳೆಲ್ಲ ಹೊರಗೆ ಬರುತ್ತಾರೆ. ತಾಯ್ನಾಡಿಗೆ ಹೋಗಿ ಮದುವೆಯಾಗಿ ಬರುತ್ತಾರೆ. ಬರುವಾಗ ದೊಡ್ಡ ಮನೆತನದ ಶ್ರೀಮಂತ ಕನ್ಯೆಯನ್ನು ಮದುವೆಯಾಗಿ ಕರೆತರುತ್ತಾರೆ. ಎಲ್ಲರ ದೃಷ್ಟಿಯಿಂದ ಸುಖಿ ಸ್ಥಾಯಿಯ ಜೀವನ ನಡೆಸುತ್ತಾರೆ. ಡಾಲರ್ ನಾಡಿನಲ್ಲಿ ಪ್ರಜೆಗಳಾಗುತ್ತಾರೆ. ಗ್ರೀನ್ ಕಾರ್ಡ್ ಸಿಗಲು 1 ವರ್ಷ ಅಥವಾ 2 ವರ್ಷ ಹಿಡಿಯಬಹುದು. ಕೆಲವು ವೇಳೆ ಇನ್ನೂ ಹೆಚ್ಚಿನ ಅವಧಿ ಹಿಡಿಯಬಹುದು. ಗ್ರೀನ್ ಕಾರ್ಡ್ ಸಿಗದೆ ತಾಯ್ನಾಡಿಗೆ ಹೋದರೆ ಮತ್ತೆ ಒಳಗೆ ಬರುವಂತಿಲ್ಲ. ಒಂದು ಮಾತು ಮಾತ್ರ ನಿಜ, ಇಂದಲ್ಲ ನಾಳೆ ಗ್ರೀನ್ ಕಾರ್ಡ್ ಸಿಕ್ಕೇ ಸಿಗುತ್ತದೆ. ಅದಕ್ಕಾಗಿ ಶಬರಿ ಕಾದಂತೆ ಕಾಯಬೇಕು. ಚಂದ್ರು ಮತ್ತೆ ಈ ವಿಚಾರವನ್ನೇ ಯೋಚನೆ ಮಾಡುತ್ತಿದ್ದ. ವಿಚಾರ ಮಾಡಿದಷ್ಟು ಸ್ಲಿಪ್ ಆಗುವುದೇ ಅವನಿಗೆ ಸರಿ ಕಾಣುತ್ತಿತ್ತು. ಇಂಥ ಸುಭಿಕ್ಷವಾದಂಥ ದೇಶದಲ್ಲಿ ಅವನು ಇರಲು ಬಯಸುತ್ತಾನೆ. ಒಂದು ಬಾರಿ ಮತ್ತೆ ಭಾರತಕ್ಕೆ ಹೋದರೆ ಇಲ್ಲಿಗೆ ತಿರುಗಿ ಬರುವ ಸಾಧ್ಯತೆ ಕಡಿಮೆ. ಮನೆಯಲ್ಲಿ ತಾಯಿಗೆ ಈ ರೀತಿ ಕಾಗದ ಬರೆದು ಈ ವಿಚಾರ ಯಾರಿಗೂ ಹೇಳಬಾರದೆಂದು, ತಾನು ಸದ್ಯಕ್ಕೆ ಅಲ್ಲಿಯೇ ಇರಲು ಬಯಸುತ್ತೇನೆಂದು ತಿಳಿಸಿದ. ಗ್ರೀನ್ ಕಾರ್ಡ್ ಬರುವವರೆಗೂ ಭಾರತಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಬರೆದ. ಮಗನ ಕಾಗದ ನೋಡಿ ಗೌರಮ್ಮ ಹಕ್ಕಿಯಂತೆ ಹಾರಾಡಿದರು. ತಮ್ಮ ಮಗ ಇನ್ನು ಅಮೆರಿಕದಲ್ಲಿರುತ್ತಾನೆ. ಡಾಲರ್ನಿಂದ ಹಣ ಕಳಿಸುತ್ತಾನೆ. $1ಗೆ 43 ರೂಪಾಯಿ. ಎಲ್ಲ ಸರಿಕರ ಮುಂದೆಯೂ ತಾವು ಟಿವಿಯಿಂದ ತಮ್ಮ ಮಗ ಚಂದ್ರು ಅಮೆರಿಕದಲ್ಲಿ ಇದ್ದಾನೆ ಎಂದು ಹೆಮ್ಮೆಯಿಂದ ಹೇಳಬಹುದು ಎಂದು ಮನದಲ್ಲೇ ಲೆಕ್ಕಾಚಾರ ಹಾಕಿದರು. ಪೇಪರ್ನಲ್ಲಿಯ ಜಾಹೀರಾತು ಚಂದ್ರುವಿನ ಗಮನ ಸೆಳೆಯಿತು. ಹುಲ್ಲುಗಾವಲಿನ ಪ್ರದೇಶವಾದ ಕಡಿಮೆ ಜನವಸತಿಯ ಅಮೆರಿಕದ ಮಿನಿಸೋಟಾದಲ್ಲಿಯ ಕಂಪನಿಯು ಜಾಹೀರಾತು ಕೊಟ್ಟಿತ್ತು. ಅದರಲ್ಲಿ ಕೆಲಸಕ್ಕೆ ಸೇರಿದರೆ ಗ್ರೀನ್ ಕಾರ್ಡ್ ತರಿಸುವ ಜವಾಬ್ದಾರಿ ಸಮೇತ ಅವರದ್ದೇ ಆಗಿತ್ತು. ಯಾರೂ ಹೋಗಲು ಬಯಸದ ನೀರಸವಾದ ಸ್ಥಳ ಅದು. ಚಳಿಗಾಲದಲ್ಲಿ ಅಂತೂ -53°C ವರೆಗೆ ಉಷ್ಣಾಂಶವಿರುವುದು. ಉಳಿದ ಪ್ರದೇಶಕ್ಕಿಂತ ಹೆಚ್ಚು ಸಂಬಳ ನೀಡಿದರೂ ಕೂಡ ಜನ ಬರಲು ಬಯಸುವುದಿಲ್ಲ ಇಂಥ ಪ್ರದೇಶಕ್ಕೆ. ಚಂದ್ರುವಿಗೆ ಇದು ಸರಿಯಾದ ಸ್ಥಳ ಮತ್ತು ಕೆಲಸ ಎನಿಸಿತು. ಅಜ್ಞಾತವಾಸಕ್ಕೆ ಇದೇ ವಿರಾಟ ನಗರ. ಫೋನಿನಲ್ಲಿ ಮಾತನಾಡಿದ ಮೇಲೆ ಸಂದರ್ಶನಕ್ಕೆ ಹೋಗಿ ಬಂದು ಹೂ ಎನ್ನುತ್ತಿದ್ದಂತೆ ಕೆಲಸ ಆಯಿತು. ಯಾರಿಗೂ ಹೇಳದೆ ಕೇಳದೆ ಸಾಮಾನು ಕಟ್ಟಿ, ಕಾರು ಮಾರಿ, ಕಂಪನಿ ಕೊಟ್ಟ ಮನೆಯಲ್ಲಿ ದೀಪ ಹಾಕಿ ರಾತ್ರೋರಾತ್ರಿ ಚಂದ್ರು ಮಾಯವಾದ. ಮರುದಿನ ಕೆಲಸಕ್ಕೆ ಬರಲೇ ಇಲ್ಲ. ಮನೆಯ ಕಡೆ ನೋಡಿದರೆ ದೀಪ ಉರಿಯುತ್ತಿತ್ತು. 1 ವಾರವಾದರೂ ಚಂದ್ರು ಬರಲಿಲ್ಲ. ಫ್ಲೋರಿಡಾ ಆಫೀಸ್ನ ಬಾಸ್ ಫೋನು ಮಾಡಿದರು. ಆದ್ರೆ ಚಂದ್ರು ಫೋನ್ ಆಫೀಸಿಗೆ 8 ದಿನದ ಎಕ್ಸ್ಟ್ರಾ ಫೋನ್ ಬಿಲ್ ತುಂಬಿ ಮಾಯವಾಗಿದ್ದ. ಅವನ ಹಿರಿಯ ಅಧಿಕಾರಿ ನಿರಾಸೆಯಿಂದ ಎಲ್ಲಿಯೂ ಹೋಗಿಲ್ಲ, ಇಲ್ಲೇ ಎಲ್ಲೋ ಸ್ಲಿಪ್ ಆಗಿದ್ದಾನೆ. ಹೊಲಸು ಜನ, ಇವರಿಗೆ ನಿಯತ್ತಿಲ್ಲ. ತಮ್ಮ ತಾಯ್ನಾಡಿಗೆ ಹೋಗದಿರಲಿಕ್ಕೆ ಏನೆಲ್ಲ ನಾಟಕ ಆಡ್ತಾರೆ. ದೇಶ ಪ್ರೇಮವಿಲ್ಲ, ಡಾಲರ್ ಆಸೆಗೆ ಹೀಗೆ ಮಾಡ್ತಾರೆ. ಇಂಥವರಿಗೆ ನಾವು ಕೊಟ್ಟ ತರಬೇತಿಯೆಲ್ಲ ವೇಸ್ಟ್ ಆಯಿತಲ್ಲ ಎಂದು ಮನಸಾರೆ ಶಪಿಸಿದ. ರಾಜಾಜಿನಗರದಿಂದ ಜಯನಗರಕ್ಕೆ ಹೋಗುವ ಬಸ್ ತುಂಬಿ ಬಂದಂತೆ ವಿನುತೆಯ ಎದೆ ವೇಗವಾಗಿ ಹೊಡೆದುಕೊಳ್ಳಲಾರಂಭಿಸಿತು. ಇಂದು ಈ ಬಸ್ ಸಿಗದೇ ಇದ್ದರೆ ಶಾಲೆಗೆ 1 ಗಂಟೆ ತಡ. ಅಲ್ಲದೆ ಕೆಂಪು ಮಾಸಿದ ರಿಮಾರ್ಕ್, ಮೊದಲೇ ತಾತ್ಕಾಲಿಕ ಕೆಲಸ. ಹೀಗಾದರೆ ಹೇಗೆ ಕೆಲಸ ಉಳಿಯಬೇಕು? ವಿನುತೆ ತನ್ನ ಎಲ್ಲಾ ಧೈರ್ಯದಿಂದ ಕಾಳಗದಲ್ಲಿ ಕೆಚ್ಚಿನಿಂದ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಕಂಡಕ್ಟರ್ ತರೆದರೂ ಒಳಗೆ ನುಗ್ಗಿದಳು. ನಿಟ್ಟುಸಿರು ಬಿಟ್ಟು ವಿಜಯದ ಮನೋಭಾವನೆಯನ್ನು ತುಂಬಿಕೊಂಡು ಕಂಬಕ್ಕೆ ಒರಗಿದಳು. ಕಂಡಕ್ಟರ್, ಎಲ್ಲಿಗಮ್ಮ? ಜಯನಗರಕ್ಕೆ. ಪರ್ಸ್ ತೆಗೆದು ನೋಡಿದಾಗ 100ರ ನೋಟು ಒಂದೇ ಇತ್ತು. ನಿನ್ನೆ ಟ್ಯೂಷನ್ನ ಹುಡುಗರು ತಂದುಕೊಟ್ಟ ಹಣ ಅದು. ಚಿಲ್ಲರೆಗಾಗಿ ತಡಕಾಡಿದರೆ 1 ರೂಪಾಯಿಯೂ ಇಲ್ಲ. ಅಮ್ಮ, 5 ರೂಪಾಯಿ ಚಿಲ್ಲರೆ ಸಮೇತ ನನ್ ಬಳಿ ಇಲ್ಲ. ನಿಮ್ಮ ಯಜಮಾನ್ರು ತೆಗಿತಾರೆ ಬಿಡಿ. ಅಚ್ಚರಿಯಿಂದ ಬೆಪ್ಪಳಾದ ವಿನುತ, ಯಾರು ನನ್ನ ಯಜಮಾನ?
ಈ ಮುದಿ ಕಂಡಕ್ಟರ್ ತನ್ನನ್ನು ಯಾರಿಗೆ ಈ ಕ್ಷಣದಲ್ಲಿ ಒಂದು ಕಾಸು ಖರ್ಚು ಮಾಡದೆ ಮದುವೆ ಮಾಡಿದ? ಹಿಂದೆ ತಿರುಗಿ ನೋಡಿದಾಗ ಎತ್ತರದ ನಿಲುವಿನ ಯುವಕ ನಸು ನಗುತ್ತಾ ಕಂಡಕ್ಟರ್ಗೆ 2 ಜಯನಗರ ಎನ್ನುತ್ತಾ ಚಿಲ್ಲರೆ ಹಣ ನೀಡಿದ. ನೋಡಿ, ಚಿಲ್ಲರೆ ಇದ್ದೂ ಇಲ್ಲ ಅಂತಿರಲ್ಲ. ಕಂಡಕ್ಟರ್ ನಕ್ಕು 2 ಟಿಕೆಟ್ ಹರಿದು ವಿನುತೆಯ ಕೈಯಲ್ಲಿ ಇರಿಸಿದ. ಇದಾವ ಪತಿ, ಭೂಪತಿ, ನನ್ನ ಟಿಕೆಟ್ ಹಣ ಇವನೇಕೆ ಕೊಟ್ಟ ಎಂದುಕೊಳ್ಳುತ್ತಾ ವಿನುತೆ ಕೋಪದಿಂದ, ಮಿಸ್ಟರ್, ನಿಮ್ಮ ಹಣ ಜಯನಗರದಲ್ಲಿ ಕೊಡ್ತೀನಿ, ಪರವಾಗಿಲ್ಲ. ನಿಮಗೆ ಇರಲಿಕ್ಕಿಲ್ಲ, ಆದ್ರೆ ಮತ್ತೊಬ್ಬರ ಹಣವನ್ನು ನಾನು ಇರಿಸಿಕೊಳ್ಳುವುದಿಲ್ಲ. ಅಷ್ಟರಲ್ಲಿ ವಿನುತೆಗೆ ಸ್ಥಳ ಸಿಕ್ಕಿತು. ರಾಜಾಜಿನಗರದಲ್ಲಿರುವ ಸೋದರತ್ತೆ ಇಂದ್ರಕ್ಕನ ಮನೆಯಲ್ಲಿ ಇದ್ದಳು ವಿನುತ. ಪ್ರತಿದಿನವೂ ಈ ರಾಜಾಜಿನಗರದಿಂದ ಜಯನಗರಕ್ಕೆ ಪ್ರವಾಸ. ಜಯನಗರದ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿದ್ದಳು. ಧಾರವಾಡದ ಸುಂದರ ದಿನಗಳು ಮುಗಿದು ಹೋಗಿದ್ದವು. ಮಾಯಾ ಬಜಾರಿನಂತೆ ಮಾಯವಾಗಿದ್ದವು. ದೊಡ್ಡಪ್ಪ ಸೋಮಣ್ಣ ಅಕಸ್ಮಾತಾಗಿ ಹೃದಯಾಘಾತದಿಂದ ತೀರಿ ಹೋಗಿದ್ದರು. ಕುಟುಂಬದ ಆಧಾರ ಸ್ತಂಭವು ಮುರಿದು ಹೋಗಿತ್ತು. ತುಳಸಕ್ಕ ಮಕ್ಕಳನ್ನು ಕರೆದುಕೊಂಡು ದಾವಣಗೆರೆಯಲ್ಲಿ ಕೆಲಸ ಮಾಡುತ್ತಿದ್ದ ತಮ್ಮ ಹಿರಿಯ ಮಗನ ಮನೆಗೆ ಹೊರಟು ಹೋದರು. ರಾಮಕ್ಕ ಬಲಮಗನನ್ನು ಕರೆದುಕೊಂಡು ತಮ್ಮ ತವರು ಮನೆ ಮಾಸೂರು ಸೇರಿದ್ದರು. ಇನ್ನು ಉಳಿದವರು ಅಜ್ಜಿ ಸೀತಮ್ಮ ಮತ್ತು ಮೊಮ್ಮಗಳು ವಿನುತ. ಸೀತಮ್ಮ ಎಲ್ಲಾ ಮಕ್ಕಳ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ದಿನ ಇರುವುದು ಎಂದು ನಿರ್ಧಾರವಾಗಿತ್ತು. ಇನ್ನು ಉಳಿದವಳು ವಿನುತೆ. ಅವಳು ಯಾರಿಗೂ ಬೇಡವಾಗಿದ್ದಳು. ಅವಳ ಮದುವೆಗೆ ಹಣವಿರಲಿಲ್ಲ. ಬೆಳೆದ ಹುಡುಗಿ ಎಲ್ಲಿ ಇರಬೇಕು? ಸೋದರತ್ತೆ ಇಂದಕ್ಕ ಮತ್ತು ಅವಳ ಗಂಡ ರಾಮರಾಯರು ದೊಡ್ಡ ಮನಸ್ಸು ಮಾಡಿ, ಬೆಂಗಳೂರು ದೊಡ್ಡ ಊರು, ಕೆಲ್ಸನೂ ಸಿಗ್ತದೆ, ಕೆಲ್ಸಕ್ಕೆ ಇದ್ರೆ ಲಗ್ನನೂ ಅನುಕೂಲ, ಲಗ್ನ ಗೊತ್ತಾದ್ಮೇಲೆ ಧಾರವಾಡದ ಮನೆ ಮಾರೋಣ ಮತ್ತು ಅದು ಲಗ್ನದ ಖರ್ಚಿಗಾಗ್ತದೆ. ಸದ್ಯಕ್ಕೆ ಮನೆ ಬೀಗ ಹಾಕಿ ಮಾಡಿ ಬಾಡಿಗೆ ಕೊಟ್ಟು ಗಿಡಕ್ಕೆ ನೀರು ಹಾಕ್ಲಿಕ್ಕೆ 1 ಆಳಿನ ಪಗಾರ ಸಿಗ್ತದೆ ಎಂದು ಸೂಚಿಸಿದರು. ವಿನುತೆಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಅತ್ಯಮ್ಮ, ಮನಿ ಮಾತ್ರ ಮಾಡ್ಬೇಡ್ರಿ, ಅವ್ವನ ತವರು ಮನೆಯಿಂದ ಬಂದದ್ದು, ನನ್ನ ಜೀವನಾಟಿಗೆ ಈ ತ್ವಾಟದಾಗೆ ಆದಟಿ. ಹೌದವ್ವ, ಆದ್ರ ವರದಕ್ಷಿಣೆ ಇಲ್ದೆ ನಿನ್ನನ್ನ ಯಾವ್ದಾದ್ರೂ ಸರ್ದಾರ ಬಂದು ಲಗ್ನ ಆದ್ರೆ ಮಾತ್ರ ಸಾಧ್ಯ ಎಂದಳು ಸೀತಮ್ಮ. ಲೌಕಿಕವಾಗಿ ಅದು ಅಸಾಧ್ಯ. ಆದರೆ ಅನಾಥೆ ವಿನುತೆಗೆ ಹೇಳಲಾರದ, ತಿಳಿಯಲಾರದ, ಈ ಲೇಖನಿ ಬರೆಯಲಾರದ ನೆಂಟಸ್ತನ ಈ ಗಿಡಗಳ ಮೇಲಿದೆ. ಪ್ರತಿ ಗಿಡವೂ ಅವಳಿಗೆ ಅಕ್ಕ ತಂಗಿಯಾಗಿದ್ದವು. ಇದನ್ನು ತೊರೆದು ಅವಳು ತಾನೇ ಹೇಗೆ ಇದ್ದಾಳು? ಆದರೆ ಅವಳ ಮನದಾಳವನ್ನು ಕೇಳುವರಾರು? ನಿರುಪಾಯೆಯಾಗಿ ವಿನುತೆ ತನ್ನೆಲ್ಲಾ ಗಿಡಗಳ ಮೇಲೆ ಕೈ ಆಡಿಸಿ ಕಂಬನಿ ತುಂಬಿದ ವಿದಾಯ ಹೇಳಿದಳು. ಸೀಸದಂತ ಹೃದಯದಿಂದ ಜನನಿಬಿಡವಾದ ಬೆಂಗಳೂರು ಸೇರಿದಳು. ಧಾರವಾಡ ಬಿಡುವ ಮುನ್ನ B.Ed ಮುಗಿಸಿದ್ದರೂ ಬೆಂಗಳೂರಿನಲ್ಲಿ ಕೆಲಸ ತಕ್ಷಣ ಸಿಗುವುದು ಸಾಧ್ಯವಿರಲಿಲ್ಲ. ಮನೆಯಲ್ಲಿ ಟ್ಯೂಷನ್ ಹೇಳಿಕೊಟ್ಟು ಮನೆಗೆಲಸ ಮಾಡಿ ದೂರದ ಜಯನಗರದಲ್ಲಿ ಕೆಲಸ ಮಾಡಿ ಬರುತ್ತಾಳೆ ವಿನುತ. ಹಣದ ಬೆಲೆ ಅವಳಷ್ಟು ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಎನ್ನಬಹುದು. ಆದರೂ ಅವಳು ಹಸನ್ಮುಖಿ. ಅದುವೇ ಅವಳ ವೈಶಿಷ್ಟ್ಯ. ಬಸ್ ಜಯನಗರವನ್ನು ತಲುಪಿದಾಗ ಹಿಂದಿನದ್ದ ವಿಚಾರವನ್ನೆಲ್ಲ ಕೊಡೊಯ್ಕೊಂಡು ಇಳಿದ ವಿನುತ. ಅವಳ ಹಿಂದೆಯೇ ಕೆಳಗಿಳಿದು ಬಂದ ಆ ತರುಣ, ಮಿಸ್ಟರ್, ಸ್ವಲ್ಪ ನಿಲ್ತೀರಾ? ನಾನು ಚೇಂಜ್ ತಂದ್ಕೊಡ್ತೀನಿ. ನನ್ನ ಹೆಸರು ಗಿರೀಶ್. ನಾನು ಕೆನರಾ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿದ್ದೀನಿ. ಇರ್ಲಿ, ನೀವು ಇಲ್ಲೇ ಇರಿ, ನಾನು ಈಗ್ಲೇ ಚೇಂಜ್ ತರ್ತೀನಿ. 100 ರೂಪಾಯಿಗೆ ತಕ್ಷಣವೇ ಚಿಲ್ಲರೆ ಸಿಗುವುದಿಲ್ಲ ಎನ್ನುವುದು ಗಿರೀಶ್ನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಈ ಸುಂದರ ಸ್ವಾಭಿಮಾನಿ ತರುಣಿ ಏನು ಮಾಡಬಹುದೆಂದು ನೋಡುತ್ತಿದ್ದ. ವಿನುತ ನಿರಾಶೆಯಿಂದ ತಿರುಗಿ ಬಂದಳು. ಮಿಂಚಿನಂತೆ ಅವಳ ತಲೆ ಓಡಿತು. ನೀವು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತೀರಲ್ಲವೇ? ನಾನು ಸಂಜೆ ನಿಮ್ಮ ಬ್ಯಾಂಕಿಗೆ ಬಂದು ಚೇಂಜ್ ತಗೊಂತೀನಿ ಎಂದು ತನ್ನ ಬಳಿ ಇದ್ದ 100 ರೂಪಾಯಿ ನೋಟನ್ನು ಗಿರೀಶ್ನ ಕೈಗೆ ಕೊಟ್ಟಳು. ನಿಮ್ಮ ಹೆಸರು? ವಿನುತಾ ದೇಸಾಯಿ. ಅಲ್ಲಿ ನೋಡಿ, ಅದೇ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತೇನೆ. ಈಗ ಹೊತ್ತಾಯಿತು, ಬರಲೇ? ವಿನುತಾ ಕೈ ಮುಗಿದು ಹೊರಟು ಹೋದಳು. ಗಿರೀಶ್ ಅವಳು ಹೋದ ದಿಕ್ಕನ್ನ ನೋಡಿ ನಕ್ಕ. ಅವಳು ಹೋದ ರಭಸಕ್ಕೆ ನಾಗವೇಣಿಯ ಜಡೆ ಅವನಿಗೆ ಬಡಿದಿದ್ದರ ಅರಿವು ಅವಳಿಗಾಗಲೇ ಇಲ್ಲ. ಶಾಲೆಯಲ್ಲಿ ವಿನುತೆಗೆ ಹೆದರಿಕೆಯಾಯಿತು. ಯಾರೇ ಗಿರೀಶ್? ಅವನ ಮಾತು ನಂಬಿ 100 ರೂಪಾಯಿ ಹೇಗೆ ಕೊಟ್ಟೆ? ಅಕಸ್ಮಾತ್ ಅವನು ಮೋಸ ಮಾಡಿದರೆ? 100 ರೂಪಾಯಿ ಪುಕ್ಕಟೆಯಾಗಿ ಹೋದರೆ? ವಿನುತಾ ಗಾಬರಿಯಾದಳು. ಇಡೀ ತಿಂಗಳು ಕಷ್ಟಪಟ್ಟು ಗಳಿಸಿದ ಟ್ಯೂಷನ್ ಹಣ ಅದು. ವಿನುತೆಗೆ ತನ್ನ ದುಡುಕಿನಿಂದ ಬೇಸರ ಆಯಿತು. ಆದರೆ ಈಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಸಂಜೆ ಅಳುಕುವ ಮನದಿಂದ ಬ್ಯಾಂಕ್ನ ಬಳಿ ಹೋದಳು. ಏನು ಅವನ ಹೆಸರು? ಗಿರೀಶನೋ ರಮೇಶನೋ ಎಂದು ಮನದಲ್ಲೇ ಯೋಚಿಸುತ್ತಾ ಬ್ಯಾಂಕಿನ ಹತ್ತಿರ ಬಂದಾಗ ಅವನು ಅವಳಿಗಾಗಿ ಕಾಯುತ್ತಾ ಹೊರಗೆ ನಿಂತಿದ್ದ. ನೀವು ಬರದಿದ್ದರೆ ನಿಮ್ಮ ಶಾಲೆಗೆ ಬಂದು ಹಣ ಕೊಡುತ್ತಿದ್ದೆ. ಅಲ್ಲಿ ನಿಮಗೆ ಯಾರಾದರೂ ಪರಿಚಿತರೇ? ಒಂದು ಕ್ಷಣ ಗಿರೀಶ್ ನಸುನಕ್ಕು. ಅಲ್ಲಿ ಶಾಮಣ್ಣ ಅಂತ ಸಂಸ್ಕೃತ ಮೇಷ್ಟ್ರು ಇದ್ದಾರಲ್ಲ, ಅವರ ಪರಿಚಯವಿದೆ. ಹೌದಾ? ಎಷ್ಟು ದಿನದಿಂದ ಎಂದು ಕುತೂಹಲದಿಂದ ಕೇಳಿದಳು ವಿನುತ. ಅನೇಕ ವರ್ಷಗಳಿಂದ. ನಾನು ಬರದಿದ್ದರೆ ಅವರ ಕೈಯಿಂದನೇ ಹಣವನ್ನಾದರೂ ಕಳಿಸುತ್ತಿದ್ದೆ. ಇರಲಿ, ತಗೊಳ್ಳಿ, ನಿಮ್ಮ ಚಿಲ್ಲರೆ ಹಣ ಇದ್ರಲ್ಲಿದೆ
ಎನ್ನುತ್ತಾ ಗಿರೀಶ್ ಲಕ್ಕೋಟೆಯೊಂದನ್ನು ಕೊಟ್ಟ. ಥ್ಯಾಂಕ್ಸ್ ಎನ್ನುತ್ತಾ ವಿನುತಾ ಹೊರಟು ಹೋದಳು. ಬಸ್ಸಿನಲ್ಲಿ ಕುಳಿತು ಲಕ್ಕೋಟೆ ತೆರೆದು ನೋಡಿದಾಗ 100 ರೂಪಾಯಿ ಚಿಲ್ಲರೆ ಇದ್ದಿದ್ದು ಗಿರೀಶ್ ಹಣ ಮುಡಿದುಕೊಳ್ಳಲೇ ಇರಲಿಲ್ಲ. ವಿನುತೆಯನ್ನು ನೋಡಿದ ನಂತರ ಅವಳು ತಮ್ಮ ತಂದೆಯ ಸ್ಕೂಲ್ನಲ್ಲಿಯೇ ಕೆಲಸ ಮಾಡುತ್ತಿದ್ದಾಳೆಂದು ತಿಳಿದ ಮೇಲೆ ಗಿರೀಶ್ ಮದುವೆಯ ಕಡೆ ಗಮನ ಹಾಕಿದ್ದ. ಸದ್ಯಕ್ಕೆ ಗಿರೀಶ್ನ ಮದುವೆಯ ವಿಚಾರ ಗೌರಮ್ಮನವರಿಗೆ ಇರದಿದ್ದರೂ ಚಂದ್ರುವಿನ ಕಾಗದ ಆ ತರದ ವಿಚಾರ ತಂದಿತ್ತು. ಅವನು ಕಾಗದದಲ್ಲಿ ನನಗೆ ಗ್ರೀನ್ ಕಾರ್ಡ್ ಬರುವುದು 2 ವರ್ಷವಾದರೂ ಆಗಬಹುದು, ನೀವು ಗಿರೀಶನ ಮದುವೆ ಮಾಡಿಬಿಡಿ ಎಂದು ಖಂಡಿತವಾಗಿ ಬರೆದ ಮೇಲೆ ಗೌರಮ್ಮನವರು ಕನ್ಯೆಯರ ತಂದೆಯರಿಗೆ ತಿಳಿಸಿದ್ದರು. ಮೊದಲು ಲಘುವಾಗಿ ತೆಗೆದುಕೊಂಡಿದ್ದ ಗಿರೀಶ್ ವಿನುತೆಯನ್ನು ನೋಡಿದ ಮೇಲೆ ತಂದೆಯೊಂದಿಗೆ, ಅಣ್ಣ, ನಿಮ್ಮ ಸ್ಕೂಲ್ನ್ಯಾಗ ವಿನುತಾ ದೇಸಾಯಿ ಅಂತ ಯಾರಾದರೂ ಇದ್ದಾರೇನು ಎಂದು ಕೇಳಿದ. ಹೌದು, ಮಂಗಳ ಗೌರಿಯಂತೆ ಇದ್ದಾಳೆ, ಬಹಳ ಒಳ್ಳೆ ಹುಡುಗಿ, ನಮ್ಮವರೇ ಅಂತೆ, ಆದ್ರೆ ಧಾರವಾಡದವರಂತೆ. ಇವತ್ತು ನಾನು ಬಸ್ನಲ್ಲಿ ಅವರನ್ನು ನೋಡಿದೆ. ಗಿರೀಶ್ನ ಮನವನ್ನು ಓದಿದವರಂತೆ ಶಾಮಣ್ಣ ಅವನಿಲ್ಲದಿದ್ದಾಗ ಗೌರಮ್ಮನ ಜೊತೆ ಮಾತಿಗಾರಂಭಿಸಿದರು. ಗೌರಿ, ವಿನುತಾ ನನಗೆ ಗೊತ್ತು, ಬಹಳ ಒಳ್ಳೆ ಹುಡುಗಿ, ಅವಳಿಗೆ ತಾಯಿ ತಂದೆ ಇಲ್ಲ, ಇಲ್ಲಿಯೇ ನೆಂಟರ ಮನೆಯಲ್ಲಿ ಇದ್ದಾಳೆ. ನಮ್ಮ ಗಿರೀಶನಿಗೂ ಮದುವೆ ವಯಸ್ಸು, ಹೆಣ್ಣು ನೋಡೋಣವೇ? ನಾವಾಗಿ ಹೆಣ್ಣಿನ ಮನೆಗೆ ಹೋಗಿ ನಮ್ಮ ಮಗನಿಗೆ ಹುಡುಗಿಯನ್ನು ಕೊಡಿರಿ ಎಂದರೆ ನಮ್ಮಲ್ಲೇ ತಪ್ಪು ಇದ್ದಂತೆ ಕಾಣುತ್ತದೆ. ಅವರಾಗಿಯೇ ಬರಲಿ ನೋಡೋಣ ಎಂದು ಗಂಡಿನ ತಾಯಿಯ ಗತ್ತನ್ನು ಹಾಕಿದರು. ಮನದ ಮೂಲೆಯಲ್ಲಿ ತಾಯಿ ತಂದೆ ಇಲ್ಲದ ಹುಡುಗಿಗೆ ಹೇಳಿ ಕಳಿಸುವವರು ಯಾರು ಎನ್ನುವ ಪ್ರಶ್ನೆ ಇದ್ದಿತ್ತು. ಶಾಮಣ್ಣ ಗೌರಮ್ಮನವರನ್ನು ತಿಳಿದವರೇ, ತಾವೇ ನಡುವಿನವರ ಮುಖಾಂತರ ಇಂದಕ್ಕನಿಗೆ ಹೇಳಿ ಕಳಿಸಿ ವಧು ಪರೀಕ್ಷೆಯ ನಾಟಕವನ್ನು ಆಡಿದವರಲ್ಲವೇ? ಈರುಳ್ಳಿ ಹೆಚ್ಚುತ್ತಾ ಇದ್ದ ಇಂದ್ರಕ್ಕ ರಾತ್ರಿ ಹೊತ್ತಿನಲ್ಲಿ, ವಿನು, ಈ ವಾರ ಟ್ಯೂಷನ್ ಇಟ್ಕೊಂಬೇಡ. ಯಾಕತ್ತೆ? ನೋಡು, ಈ ರವಿವಾರ ಹುಡುಗನ ಮನೆಯವರು ನಿನ್ನನ್ನ ನೋಡ್ಲಿಕ್ಕೆ ಬರ್ತಾರಂತೆ. ಆದ್ರ ಅದು ಮಾತ್ರ ನಮ್ಮೂರ್ನವ್ರಲ್ಲ, ಇಲ್ಲಿಯವರು. ನೀ ಏನಂತಿ? ಹುಡುಗ ಸರಿ ಇದ್ರಾತಲ್ಲ, ಧಾರವಾಡದವರಾದ್ರೇನು ಗುಮ್ಮಡದವರಾದ್ರೇನು ಎಂದು ರಾಮರಾಯರು ಮಧ್ಯದಲ್ಲಿ ತಲೆ ಹಾಕಿದರು. ವಿನುತಾ ಹೆಂಡತಿಯ ಅಣ್ಣನ ಮಗಳು, ಮದುವೆಯಾಗಿ ಹೋದರೆ ಸಾಕು, ಇಲ್ಲದ ವರಾನ್ವೇಷಣೆ ಯಾಕೆ ಎನ್ನುವುದು ರಾಮರಾಯರ ಅನಿಸಿಕೆ. ಅವರ ಮನದವನ್ನು ಅರಿತಿದ್ದಂತಹ ವಿನುತಾ, ಸರಿ ಮಾವ ಎಂದು ಕೂಡಲೇ ಒಪ್ಪಿದಳು. ಜನರು ಜನರೇ ಅಲ್ಲವೇ? ಧಾರವಾಡದಲ್ಲಿ ಕೆಟ್ಟವರಿಲ್ಲವೇ? ಬೆಂಗಳೂರಿನಲ್ಲಿ ಒಳ್ಳೆಯವರಿಲ್ಲವೇ? ಅವಳ ಶಾಲೆಯಲ್ಲಿ ಇದ್ದ ಶಾಮಣ್ಣ ಸರ್ ನಂತವರನ್ನು ಹುಡುಕಿ ತೆಗೆಯುವುದು ಕಠಿಣ. ಅಂತ ಗುಣವಂತರಲ್ಲವೇ ಅವರು? ನನ್ನ ಅದೃಷ್ಟದಲ್ಲಿ ಎಂತ ಪತಿ ದೊರಕುತ್ತಾನೋ ಏನೋ. ವಿನುತಾ ನಿರುಸೊಯ್ದಳು. ಹುಡುಗ ಬ್ಯಾಂಕ್ ನಲ್ಲಿ ಕ್ಲರ್ಕ್ ಇದ್ದಾನ, ಅಂತ ಸ್ಥಿತಿವಂತರೇನಲ್ಲ. ಒಬ್ಬ ಮಗ ಅಮೇರಿಕದಾಗ ಇದ್ದಾನಂತ, ಅವ ಬರ್ಲಿಕ್ಕೆ 2 ವರ್ಷ ಆಗ್ತದಂತ. ಅದಕ್ಕ ಇವಂಗ ಮಾಡ್ಬಿಡ್ತಾರಂತ. ಇನ್ನೊಬ್ಳಾಕಿ ಮಗಳಿದ್ದಾಳಂತ, ಆಕಿ ಲಗ್ನ ಆದ್ಮೇಲೆ ಮುಗೀತು. ನಿನಗೇನು ಇಂಜಿನಿಯರ್ ಬೇಕಾ, ಆಫೀಸರ್ ಬೇಕಾ ಅಂತ ಹಠ ಏನಿಲ್ಲಲ್ಲವ್ವ? ಇಲ್ಲತ್ತಿ, ಹಾಗೇನಿಲ್ಲ. 4 ದುಡ್ಡು ಕಡಿಮೆ ಇದ್ರು ನಡೆದೀತು, ಆದ್ರ ಸಮಾಧಾನ ಇರ್ಬೇಕು. ಇಲ್ಲದ ರಗಳಿ ಗದ್ಲ ಮಾತ್ರ ಬ್ಯಾಡ. ನಾನು ಬೇಕಾದ್ರೂ ದುಡಿತೀನಿ, ಮನಸ್ಸು ಸಂತೋಷವಾಗಿರ್ಬೇಕು. ವಿನುತಾ ಮನಸ್ಸಿನಲ್ಲಿ ಇದ್ದನ್ನ ಬಾಯಿ ಬಿಟ್ಟು ಹೇಳಿದಳು. ಅದನ್ನು ನಂಬುತ್ತಿದ್ದಳು ಕೂಡ. ಒಲ್ಲದ ಮನಸ್ಸಿನಿಂದ ಗಿರೀಶ್ ವಧು ಪರೀಕ್ಷೆಗೆ ಹೊರಟ. ದಾರಿಯಲ್ಲಿ ಸುರಭಿ, ಗಿರಿ, ಮನೆಯಲ್ಲಿ ಈವರೆಗೆ ಅಣ್ಣ ಮಾತ್ರ ಟೀಚರ್ ಆಗಿದ್ರು, ಇನ್ನು 2 ಟೀಚರ್ಸ್ ಎಂದು ಛೇಡಿಸಿದಳು. ನಾನು ಹುಡುಗಿಯನ್ನು ನೋಡದೆ ಹೇಗೆ ಒಪ್ಪುತ್ತೇನೆ? ಗಿರಿ, ಅಣ್ಣನ ಸ್ಕೂಲ್ನಲ್ಲೇ ಇದ್ದಾರಂತೆ ಅವರು. ಹೌದಾ? ಏನವರ ಹೆಸರು? ವಿನುತಾ ದೇಸಾಯಿ ಅಂತ. ಗಿರೀಶ್ ಸಂತೋಷದಿಂದ ಉಬ್ಬಿ ಹೋದ. ವಿನುತೆಯನ್ನು, ಅವಳ ಸ್ವಾಭಿಮಾನವನ್ನು ಅವನು ಮೆಚ್ಚಿದ್ದ. ಆದರೆ ಅವಳ ಭೇಟಿ ಇನ್ನೊಮ್ಮೆಯಾಗಬೇಕಾದರೆ ರಾಜಾಜಿನಗರದಲ್ಲಿರುವ ಅವನ ಗೆಳೆಯನ ಮನೆಗೆ ಹೋಗಬೇಕು. ರಾತ್ರಿ ಅಲ್ಲಿಯೇ ತಂಗಬೇಕು. ಮರುದಿನ 9ರ ಬಸ್ ಹಿಡಿಯಬೇಕು. ಅದೇ ನವರಂಗ ಬಸ್ ನಿಲ್ದಾಣದಿಂದ. ಆದ್ರೆ ಮಾತ್ರ ಈ ಮೋಹಿನಿಯ ದರ್ಶನ ಸಾಧ್ಯ. ವಿನುತೆ ಯಾರು ಎಂದು ತಿಳಿದಿದ್ದ. ಅವಳು ವಿಧಿ ತಂದ ವಧು ಎನ್ನುವ ಕಲ್ಪನೆ ಅವನಿಗಿರಲಿಲ್ಲ. ವಿನುತಾ, ತಿಂಡಿ ತಗೊಂಡ್ ಬಾರಮ್ಮ ಎಂದು ಕರೆದಾಗ ತಲೆ ತಗ್ಗಿಸಿಕೊಂಡು ಬಂದ ವಿನುತೆಯನ್ನು ನೋಡಿ ಗಿರೀಶ್ ನಸುನಕ್ಕ. ಮಗು, ಒಂದು ದೇವರ ನಾಮ ಹಾಡ್ತೀಯಾ ಎಂದು ಶಾಮಣ್ಣನವರು ಕೇಳಿದಾಗ ವಿನುತೆ ತಲೆ ಎತ್ತಿ ಗಿರೀಶ್ನನ್ನ ನೋಡಿ ನಸುನಕ್ಕಳು. ನಂತರ ಸುಂದರವಾಗಿ ದೇವರ ನಾಮ ಹಾಡಿದಳು. ಗೌರಮ್ಮ, ಸುರಭೆಯರು ವಿನುತೆಯನ್ನು ಮೆಚ್ಚಿದರು. ರಾಮರಾಯರು ನೇರವಾಗಿ ಶಾಮಣ್ಣನವರಿಗೆ, ಧಾರವಾಡದಲ್ಲಿ ಅವಳ ತಾಯಿಯ ಮನೆ ಇದೆ, ಅದನ್ನ ಲಗ್ನಕ್ಕೆ ಅಂತ ಇಟ್ಟೀವಿ. ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಅದನ್ನ ಮಾರ್ಲಿಕ್ಕೆ ನಮಗೆ ಅನುಕೂಲ. ಯಾವುದಕ್ಕ ಬೇಗ ತಿಳಿಸಿ ಎಂದು ಹೇಳಿದರು. ನಾವು ವಿನುನ ವಿಚಾರ ಹೆಚ್ಚು ಹೇಳೋ ಕಾರಣವಿಲ್ಲ. ನೀವೇ ಅವಳನ್ನ ದಿನಾಗ್ಲೂ ಸ್ಕೂಲ್ನಲ್ಲಿ ನೋಡ್ತೀರಿ. ಯಾವುದಕ್ಕೂ ನೀವು ಬೇಗ ತಿಳಿಸಿದ್ರೆ ಒಳ್ಳೆಯದು ಎಂದು ಇಂದ್ರಕ್ಕ ಹೇಳಿದರು.
ಬೀಗತಿಯ ಗತ್ತಿನಲ್ಲಿ ಇದ್ದ ಗೌರಮ್ಮ ನಿಮಗೆ ನಾಳೆ ತಿಳಿಸ್ತೀವಿ ಎಂದು ಹೊರಟರು.